ಜೊತೆಗೆ ಈಗ ಸ್ಪೀಕರ್ ಮತ್ತು ಚೇರ್ಮನ್ ವಿಚಾರ ಕೂಡ ರಾಜ್ಯ ರಾಜಕಾರಣದ ಬಿಸಿ ಟಾಪಿಕ್ ಆಗಿದೆ. ಯಾಕಂದರೆ ಸ್ಪೀಕರ್ ಯಾರಾಗಬೇಕು ಅಂತ KPCC ಅಥವಾ AICCಯ ಲೆಟರ್ ಹೆಡ್ನಲ್ಲಿ ಬರೆದು ಕಳಿಸಲಾಗಿತ್ತು. ಈಗ BJP ನಾಯಕರು ಸ್ಪೀಕರ್ ಹುದ್ದೆಯನ್ನು ಕಾಂಗ್ರೆಸ್ ಲೆಟರ್ ಹೆಡ್ನಲ್ಲಿ ನಿರ್ಧಾರ ಮಾಡೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಾ ಇದೆ. ಮತ್ತೆ ಕಡೆ ಬಸವರಾಜ ಹೊರಟ್ಟಿ ಅವರು ಈಗಾಗಲೇ ಪರಿಷತ್ನ ಸಭಾಪತಿಯಾಗಿದ್ದಾರೆ. ಅವರನ್ನು ಈಗ ಪಟ್ಟದಿಂದ ಇಳಿಸಬೇಕು ಅಂತ ಕಾಂಗ್ರೆಸ್ ನಾಯಕರು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ BJP ಕಾರಣ ಏನು ಅಂತ ಕೇಳ್ತಾ ಇದೆ. ಇದೇ ವಿಚಾರವಾಗಿ BJP ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡದೊಂದು ಗಲಾಟೆ ಶುರುವಾಗ್ತಾ ಇದೆ. ಸ್ಪೀಕರ್ಗೆ ಸಭಾಪತಿಗೆ ಆರಿಸುವಂತ ಅಧಿಕಾರ ಸದನಕ್ಕೆ ಯಾವುದೇ ಒಂದು ಹೈಕಮಾಂಡ್ ಅಲ್ಲಿ ಯಾವುದೇ ಒಂದು ಪಕ್ಷಕ್ಕಾಗಿ ಇರಂಗಿಲ್ಲ. ಅವರು ಸ್ಥಾನವನ್ನು ಬಿಟ್ಟುಬಿಡ್ಲೇಬೇಕು, ಗೌರವ ರೀತಿ ಬಿಟ್ಟರೆ ಒಳ್ಳೆ. ಅರೆ ಅದು ಕಾಲಿನೇ ಆಗುವಂತ ಪರಿಸ್ಥಿತಿಯಲ್ಲಿಲ್ಲ. ರಾಜೀನಾಮೆ ಕೊಟ್ಟು ಬರುವುದು ಎಷ್ಟು ಸೂಕ್ತ ಅಂತ ನನ್ನ ದೃಷ್ಟಿ. ಸಂಪುಟ ವಿಸ್ತರಣೆ ಏನೋ ಆಗಿದೆ, ಆದ್ರೀಗ ವಿಧಾನ ಪರಿಷತ್ ಸಭಾಪತಿ ಹುದ್ದೆಯ ಸುತ್ತ ತಲೆಕೆಡಿಸಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಲೀಂ ಅಹ್ಮದ್ ಮುಂದಿನ ಸಭಾಪತಿ ಆಗ್ಬೇಕು ಅಂತ ಹೆಸರಿಸಿದೆ. ಹೀಗಾಗಿ ಸಿಎಂ DK ಶಿವಕುಮಾರ್ ಸದ್ಯದ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಕರೆ ಮಾಡಿದ್ರು, ರಾಜೀನಾಮೆ ಕೊಡುವಂತೆ ಮನವಿ ಮಾಡಿದ್ರು. ಆದ್ರೆ ಹೊರಟ್ಟಿ ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಿಲ್ಲ. 1956ರಿಂದ ಇಲ್ಲಿವರೆಗೆ ಯಾರೊಬ್ಬರು ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿಲ್ಲ, ರಾಜೀನಾಮೆಯನ್ನು ಕೇಳಿಲ್ಲ. ಇದು ಫಸ್ಟ್ ಟೈಮ್ ಕೇಳೋದು. ಬಸವರಾಜ ಹೊರಟ್ಟಿಯವರ ಈ ಮಾತಿಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸಿದ್ರು. ನಾವು ನಿಯಮ ಪಾಲನೆ ಮಾಡ್ತೀವಿ, ಅದರಂತೆ ಮುಂದಿನ ಹೆಜ್ಜೆ ಇಡ್ತೀವಿ ಅಂತ ಹೇಳಿದ್ರು. ಹೊರಟ್ಟಿಯವರು ಸಭಾಪತಿಗಳಿದ್ದಾರೆ, ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ನಾವು ನಿಯಮವನ್ನು ಪಾಲನೆ ಮಾಡ್ತೀವಿ. ಅವರು ಸ್ಥಾನವನ್ನು ಬಿಟ್ಟುಕೊಡ್ಲೇಬೇಕು, ಗೌರವ ರೀತಿ ಬಿಟ್ಟರೆ ಒಳ್ಳೆಯದು. ಇಲ್ಲಾಂದ್ರೆ ಏನು ನಿರ್ಧಾರ ತೆಗೆದುಕೊಳ್ಬೇಕು ಕಾನೂನಾತ್ಮಕವಾಗಿ, ಅದು ನಮ್ಮ ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳು ನಿರ್ಧಾರ ತಗೋತಾರೆ. ಇನ್ನು BJP ನಾಯಕರು ಬಸವರಾಜ ಹೊರಟ್ಟಿ ಬೆನ್ನಿಗೆ ನಿಂತಿದ್ದಾರೆ. ಯಾವ ಕಾರಣ ಕೊಟ್ಟು ಅವಿಶ್ವಾಸ ನಿರ್ಣಯ ಮಂಡಿಸ್ತೀರಾ ಅಂತ ಪರಿಷತ್ ವಿಪಕ್ಷ ನಾಯಕ ನಾರಾಯಣಸ್ವಾಮಿ ಪ್ರಶ್ನಿಸಿದ್ರು. ಆದ್ರೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೊರಟ್ಟಿ ರಾಜೀನಾಮೆ ಕೊಡೋದು ಸೂಕ್ತ ಅಂತ ವೈಯಕ್ತಿಕ ಸಲಹೆ ನೀಡಿದ್ರು. ಅವ್ರದ್ದು ತಪ್ಪಲ್ಲ, ಅದು ಕಾಂಗ್ರೆಸ್ಸಿನ ತಪ್ಪು. ಅವರನ್ನು ನೀವು ಖಾಲಿ ಆದ್ಮೇಲೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸ್ಕೊಳ್ಳಿ, ನಮ್ದು ಏನು ಅಭ್ಯಂತರ ಇಲ್ಲ. ಅರೆ ಅದು ಖಾಲಿನೇ ಆಗಂತ ಪರಿಸ್ಥಿತಿಯಲ್ಲಿಲ್ಲ. ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ರೆ ಏನಂತ ಮಾಡ್ತೀರಿ ನೀವು? ಏನ್ ಅವ್ರ ಮೇಲೆ ಅಪಾದನೆ ಮಾಡ್ತೀರಿ? ಗೌರವ ಇರುವಂತ ಒಂದು ಹುದ್ದೆ ಅದು ಈ ಸಭಾಪತಿ ಅನ್ನುವಂಥದ್ದು. ಹಾಗಾಗಿ ನನ್ನ ದೃಷ್ಟಿ ಸರ್ಕಾರ ಏನು ಹೇಳುತ್ತೆ ಬಿಡುತ್ತೆ, ಮುಖ್ಯಮಂತ್ರಿಗಳು ಏನು ಫೋನ್ ಮಾಡ್ತಾರೆ, ಸರಿಯಾದ ತಪ್ಪ ಚರ್ಚೆ ಬೇರೆ. ನಾನು ಬಸವರಾಜ ಹೊರಟ್ಟಿ ಅವರಿಗೆ ವಿನಂತಿ ಮಾಡೋದೇನೆಂದರೆ, ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಅವರು ಆಯ್ಕೆ ಆದವರು, ಬಹಳ ದೊಡ್ಡ ಹಿನ್ನೆಲೆ ಮತ್ತು ಗೌರವ ಇರುವವರು. ಸದನದಲ್ಲಿ ನಮಗೆ ಇವತ್ತು ಬಹುಮತ ಇಲ್ಲ, ನಾಡ್ದು 13ನೇ ತಾರೀಕು ಸದನ ಕರೆದಾಗ ಆ ಸದನದ ಸಭೆಗೆ ಹೋಗಿ ಧನ್ಯವಾದ ಹೇಳಿ ರಾಜೀನಾಮೆ ಕೊಟ್ಟು ಬರುವುದು ಹೆಚ್ಚು ಸೂಕ್ತ ಅಂತೇಳಿ ನನ್ನ ದೃಷ್ಟಿಯಲ್ಲಿ. ಇದು ವಿಧಾನ ಪರಿಷತ್ನ ಕಥೆಯಾದ್ರೆ ಇನ್ನು ವಿಧಾನಸಭೆಯ ಸ್ಥಿತಿ ಕೂಡ ಇದೇ ರೀತಿ ಇದೆ. TB ಜಯಚಂದ್ರರನ್ನ ಹಂಗಾಮಿ ಸ್ಪೀಕರ್ ಆಗಿ ಕಾಂಗ್ರೆಸ್ ಆಯ್ಕೆ ಮಾಡಿದೆ. ಆದ್ರೆ ಜಯಚಂದ್ರ ಮಾತ್ರ ವಿಧಾನಸಭೆಯಲ್ಲಿ ವಿಪಕ್ಷ ಸಾಲಿನಲ್ಲಿ ಆಸನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕಿರಣ್ ಹಣಿಯಡ್ಕ, TV9 ಬೆಂಗಳೂರು.